ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಧರಣಿ ಇದೀಗ ಮುಂದುವರಿತಾ ಇದೆ. ಪರಿಷತ್ನಲ್ಲಿ ವಿಪಕ್ಷಗಳ ಗದ್ದಲ ಮುಂದುವರೆದಿದೆ. ಬೇಕೇ ಬೇಕು, ರಾಜೀನಾಮೆ ಬೇಕು. ನಾಗೇಂದ್ರ ಅವರ ರಾಜೀನಾಮೆಗಾಗಿ ಇದೀಗ ವಿಪಕ್ಷ ಆಗ್ರಹಿಸ್ತಾ ಇದೆ. ನಾಗೇಂದ್ರರನ್ನ ವಜಾ ಮಾಡುವಂತೆ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರಿಂದ ಹೋರಾಟಗಳು ನಡೀತಾ ಇದೆ. ವಿಪಕ್ಷಗಳ ವಿರುದ್ಧ ಡಿಸಿಎಂ ಪರಮೇಶ್ವರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿಸಿಎಂ ಪರಮೇಶ್ವರ್. ವಿಪಕ್ಷಗಳ ಪ್ರಶ್ನೆಗಳು ಏನೇ ಇದ್ರೂ ಕೂಡ ಅದಕ್ಕೆ ಸರ್ಕಾರ ಉತ್ತರವನ್ನ ನೀಡುತ್ತೆ. ನಾಗೇಂದ್ರ ತಪ್ಪು ಮಾಡಿದ್ದಾರೆ ಅಂತ ನೀವು ಜನರಿಗೆ ಹೇಳಿ, ನಾಗೇಂದ್ರ ತಪ್ಪು ಮಾಡಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಪರಿಷತ್ನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ.
ನಾನು ರಿಕ್ವೆಸ್ಟ್ ಮಾಡೋದು ಮಾನ್ಯ ಮಂತ್ರಿಗಳಲ್ಲಿ ಏನಂತಂದ್ರೆ ಯಾರು ಲ್ಯಾಂಡ್ಲೆಸ್ ಇದ್ದಾರೆ ಅವರು ಕೊಡಿ ಜಮೀನ, ನೀವು ಯಾರು ಪೂರೈಸಲಿಲ್ಲ ನೀವೊಂದು ಮಾಡಿ, ನಾವೇನು ಬೇಡ ಅನ್ನಲ್ಲ. ಯಾರ್ಯಾರು ಉಪಯೋಗಿಸಿದ್ರು ಅವ್ರು ತಗೊಳ್ಳಿ. ಧಾರ್ಮಿಕ ಸಂಸ್ಥೆಗಳು ಇವತ್ತು ಸರ್ಕಾರ ಆಮೇಲೆ ಒಂದು ರೀಸೆಂಟ್ ಬರಿಯಲ್ ಸಿಗೋದಕ್ಕೆ ಮಶಾಣಿಗಳಿಗೆ ಅಲ್ಲೂ ಮಶಾಣ ಇಲ್ಲ. ಹಂಗಾಗಿ ಇವತ್ತು ಕೊಟ್ಬಿಟ್ಟಿದ್ದಾರೆ. ಅಲ್ಲಲ್ಲ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಏನು ಅಂದ್ರೆ ಯಾರಿಗೆ ಕೊಟ್ಟಿದ್ದೀರಿ ಅವರು ಉಪಯೋಗ ಮಾಡ್ತಾ ಇಲ್ಲ, ಅದನ್ನ ನಾವು ವಾಪಸ್ ತಗೊಳ್ತೀವಿ. ಕೊಡೋದಕ್ಕೆ ಸರ್ಕಾರದಲ್ಲಿ ನಿಯಮ ಇದೆ. ಕರ್ನಾಟಕ ಭೂ ಮಂಜೂರಾತಿ ನಿಗಮ ಪ್ರಾವಿಷನ್ ಇದೆ ಕೊಡೋದಕ್ಕೆ, ಶಿಕ್ಷಣ ಸಂಸ್ಥೆಗಳಿಗೆ ಕೊಡೋದಕ್ಕೆ ಪ್ರಾವಿಷನ್ ಇದೆ. ಆ ಪ್ರಾವಿಷನ್ ನಲ್ಲಿ ಬೇರೆ ಬೇರೆ ಸರ್ಕಾರ ಬಂದಿದ್ದಾವೆ. ಅವರು ಉಪಯೋಗ ಕೇಳಿದ್ರು, ಮಾಡಿಲ್ಲ ಅಂದ್ರೆ ಕೊಡೋದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಕೊಟ್ಟಿದ್ದೇವೆ. PS ಪೂಜಾ ಎಷ್ಟು ವರ್ಷ ಆಗಿಲ್ಲ ಸರ್. ಆಯ್ತು ಬಿಡಿ, ದಯಮಾಡಿ ಸರ್ಕಾರ ಯಾವಾಗ ಬಿಟ್ಟು ಆಯ್ತು ಆ ಸಂಸ್ಥೆಗಳಿಂದ ಅಂತ ಹೇಳ್ಬೇಕು. ರಾಸಾಯನಿಕ ಜಾಗ ಇಲ್ಲ ಸರ್, ಆಗಲ್ಲ ಸರ್. ಇದು ಸರ್ ಲಕ್ಷಾಂತರ ಎಕರೆ ಕೊಟ್ಬಿಟ್ಟಿದ್ದಾರೆ. ನಾನು ಮಾಹಿತಿ ತರಿಸ್ಕೊಡ್ತೀನಿ ನಿಮಗೆ, ಬಿಡಿ. ಅಲ್ಲ ಹೇಳಿ ಪಾಯಿಂಟ್ ಆಫ್ ಆರ್ಡರ್. ಒಂದ್ ನಿಮಿಷ, ಇದು ಒಂದ್ ನಿಮಿಷ ಪ್ಲೀಸ್.